ಎಲ್ಲರಿಗೂ ನಮಸ್ಕಾರ. ಮಳೆ ಬಂತು ಅಂದರೆ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಸೊ ಹಾಗಾಗಿ ನಾನೊಂದು ಸ್ವಲ್ಪ ಸೂಪರ್ ಸ್ಪೆಷಲ್ ಆಗಿರುವಂತಹ ಬಜ್ಜಿಗಳನ್ನ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಹೋಗಿ. ಎಲ್ಲರೂ ಮಾಡೋ ಥರ ನಾನು ಸ್ವಲ್ಪ ನೀರುಳ್ಳಿ ಬಜ್ಜಿನ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಎತ್ತಿಕ್ತೀನಿ, ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಬಜ್ಜಿನ ಟ್ರೈ ಮಾಡ್ತಿದ್ದೀನಿ. ಸೊ ಇದು ನಾರ್ಮಲಾಗಿ ನೀರುಳ್ಳಿ ಬಜ್ಜಿ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಸೊ ಇದನ್ನು ಹಾಕ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ನಾರ್ಮಲಾಗಿ ಕಡಲೆ ಹಿಟ್ಟು, ನೀರುಳ್ಳಿ, ಉಪ್ಪು, ಸೋಡಾ ಪುಡಿ, ಅಜ್ವಾನ್ ಕಾಳು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕೋದಷ್ಟೇ. ಸ್ವಲ್ಪ ಖಾರ ಬರಲಿ ಬಜ್ಜಿ ಅಂತ ಸ್ವಲ್ಪ ನಾನು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ಕೆಲವರು ನಿಂಬೆ ಹಣ್ಣನ್ನು ಹಾಕ್ತಾರೆ, ಬಟ್ ನಿಮ್ಮ ಇಷ್ಟ ಹಾಕೋದು ಬಿಡೋದು ನಿಮ್ಮ ಇಷ್ಟ. ನಿಂಬೆ ಹುಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗೆಲ್ಲ ಹಾಕಿದ್ದಾಯಿತು, ಚೆನ್ನಾಗಿ ಕಾಲಿಸ್ಬಿಟ್ಟು ಮಿಕ್ಸ್ ಮಾಡಿ ನಾನು ನೋಡಿ ಎಷ್ಟು ಚಿಕ್ಕದು ತೊಗೊಂಡಿದ್ದೀನಿ. ಕಾಲ್ಸೋಕ್ಕೆ ಕೈ ಇಡೋಕ್ಕೆ ಆಗ್ತಿಲ್ಲ ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಏನು ಮಾಡೋದು, ಅದರಲ್ಲೇ ಜುಗಲ್ಬಂದಿ ಆಡ್ತಾಯಿದ್ದೀನಿ. ಬಟ್ ಇದರಲ್ಲೇ ಕಾಲಿಸ್ಬಿಟ್ಟು ಬಜ್ಜಿನ ಬಿಡ್ತೀನಿ, ನೋಡಿ ಹೆಂಗೆ ಬಿಡ್ತೀನಿ ಅಂತ. ಇವಾಗ ನೀರುಳ್ಳಿ ಬಜ್ಜಿಗೆ ಬೇಕಾಗಿರುವಂಥ ಹಿಟ್ಟು ರೆಡಿ ಆಯಿತು. ಈಗ ಇನ್ನೊಂದು ಥರದ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಮಾಡ್ತಿದ್ದೀನಿ. ಸೊ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದು 5 ಸೋಯಾ ಚಂಕ್ಸ್ನ ನೆನೆಯಕ್ಕಿಟ್ಟಿದ್ದೆ. ಸೊ ಅದನ್ನು ಒಂದು 5 ನಿಮಿಷದ ಹಿಂದೆ ನೆನೆಯಕ್ಕಿಟ್ಟಿದ್ದೆ ಅಷ್ಟೇ. ಸೊ ಈಗ ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಈಗ ಅದೇ ಹಿಟ್ಟೊಳಗೆ ಹಾಕ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ಫಸ್ಟು ಹಿಟ್ಟಿಗೆ ಉಪ್ಪು, ಖಾರ, ಹುಳಿ ಎಲ್ಲ ಹಾಕಬೇಕಲ್ವಾ. ಸೊ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಅಜ್ವಾನದ ಕಾಳು, ಅದೇನು ನೀರುಳ್ಳಿ ಬಜ್ಜಿಗೆ ಏನೇನು ಹಾಕಿದ್ನೋ ಅದೇ ಸೋಡಾ ಪುಡಿ, ಉಪ್ಪು, ಖಾರದ ಪುಡಿ. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ಕಾಲಿಸಿ ಆಮೇಲೆ ಸೋಯಾ ಚಂಕ್ಸ್ನ ಹಿಂಡ್ಬಿಟ್ಟು ಹಾಕ್ತೀನಿ. ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ಮನೇಲೇ ಇರ್ತೀಯ ಏನು ಮಾಡ್ತೀಯಾ ಅಂತ. ಇಂಥವೆಲ್ಲ ಕಿತಾಪತಿ ಮಾಡ್ತಾ ಇರ್ತೀನಿ ನೋಡಿ, ಏನೇನೋ ಎಕ್ಸ್ಪೆರಿಮೆಂಟ್ಗಳನ್ನ. ಇವಾಗ ಹಿಟ್ಟೆಲ್ಲ ರೆಡಿ ಆಯ್ತಲ್ಲ, ಸೋಯಾ ಚಂಕ್ಸ್ನ ಚೆನ್ನಾಗಿ ಹಿಂಡ್ಬಿಟ್ಟು ಆ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿ ಇಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಕಡಲೆ ಹಿಟ್ಟಿದೆಯಲ್ಲ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಒಳಗಡೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಇದಕ್ಕೇನೋ ಅಂತಾರಲ್ಲ ಮ್ಯಾಲಿನೇಟ್ ಅಂತಂದು. ಸೊ ಆ ಥರ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ಆಮೇಲೆ ಫಸ್ಟ್ ಈರುಳ್ಳಿ ಬಜ್ಜಿ ಹಾಕ್ಬಿಟ್ಟು ಆಮೇಲೆ ಇದನ್ನು ಹಾಕ್ತೀನಿ. ಆಲ್ಮೋಸ್ಟ್ ನೀವೆಲ್ಲ ಯಾವ ಥರ ಬಜ್ಜಿ ಹಾಕ್ತಿರೋ ಅದೇ ಥರನೇ ನಾನು ಹಾಕೋದು. ಏನೋ ಒಂದು ಸ್ವಲ್ಪ ಸಣ್ಣದು ಅಥವಾ ದೊಡ್ಡದು ಆಗ್ಬೋದು ಅಷ್ಟೇ. ಆದಷ್ಟು ಚಿಕ್ಕವೇ ಹಾಕಿದ್ರೆ ಒಳ್ಳೆಯದು. ದೊಡ್ಡವಾದರೆ ಒಳಗಡೆ ಬೇಯೋದೇ ಇಲ್ಲ. ಹಾಗಾಗಿ ಚಿಕ್ಕವೇ ಹಾಕ್ಕೊಂಡು ಬಜ್ಜಿನ ಬಿಡ್ತಾ ಇದ್ದೀನಿ. ಸೊ ಇದಿಷ್ಟು ಕೂಡ ನೀರುಳ್ಳಿ ಬಜ್ಜಿ ಮಾಡಿದ್ದಾಯಿತು. ಸೊ ಕೆಂಪಾಗಿ ಕರೆದ್ಬಿಟ್ಟು ಸರ್ವ್ ಮಾಡೋದಷ್ಟೇ. ಬಿಸಿ ಬಿಸಿ ಬಜ್ಜಿ ಮಳೆಯಲ್ಲಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಯಾರಿಗೂ ಹೇಳೋ ಅವಶ್ಯಕತೆಯೇ ಇಲ್ಲ. ಮಳೆ ಬಂತು ಅಂದರೆ ಬಜ್ಜಿ ಹಾಕ್ತಾನೆ ಇರ್ತಾರೆ ಕೆಲವರು ಮನೆಯಲ್ಲಿ. ಸೊ ನಿಮ್ಮ ಮನೇಲೂ ಅದೇ ಥರನ ಮಳೆ ಬಂದ ತಕ್ಷಣ ಬೋಂಡ ಮಾಡು, ಮೆಣಸಿನ್ಕಾಯಿ ಮಾಡು ಅಂತ ಅನ್ನೋರ ಮನೇಲಿ ಕಮೆಂಟ್ ಮಾಡಿ. ಈಗ ಇದು ನನ್ನ ಸ್ಪೆಷಲ್ಲು ಸೂಪರ್ ಆಗಿರುವಂಥ ಸೋಯಾ ಚಂಕ್ಸ್ನ ಹಿಟ್ಟು ಹಚ್ಚಿಟ್ಟಿದ್ನಲ್ಲ, ಸೊ ಅದನ್ನು ಕರಿತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಾಗಿದ್ವು. ಈರುಳ್ಳಿ ಬಜ್ಜಿಗಿಂತ ಸೋಯಾ ಚಂಕ್ಸ್ ಏನು ಮಾಡಿದ್ನಲ್ಲ ಆ ಒಂದು ಬಜ್ಜಿನೇ ಸಖತ್ತಾಗಿತ್ತು. ಸೊ ಏನಿಲ್ಲ, ಕರೆದ್ಬಿಟ್ಟು 2 ಕಡೆನೂ ಕರೆದ್ಬಿಟ್ಟು ಸರ್ವ್ ಕೊಡೋದಷ್ಟೇ. ಸೋಯಾ ಚಂಕ್ಸ್ಗಳಿಗೆ ಅಂತಲೇ ಇಟ್ಟಿದ್ದ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ, ಅದಕ್ಕೆ ದೊಡ್ಡ ಪತ್ರೆ ಎಲೆ ಇತ್ತು. ಸೊ ದೊಡ್ಡ ಪತ್ರೆ ಎಲೆಯನ್ನು ಹಿಟ್ಟು ಹಚ್ಬಿಟ್ಟು ಆ ಎಲೆನೂ ಕೂಡ ಕರಿತಾ ಇದ್ದೀನಿ. ದೊಡ್ಡ ಪತ್ರೆ ಎಲೆ ತುಂಬ ಒಳ್ಳೆಯದು ಬಾಡಿಗೆ. ಸಣ್ಣ ಮಕ್ಳಿಗೆ ಕೆಮ್ಮಾದರೆ ಅಂತಂದು ಒಂದು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ಚೆಕ್ ಮಾಡ್ಬೋದು. ಸೊ ಸಖತ್ತಾಗಿ ಬೇಯ್ತಾ ಇದೆ. ದೊಡ್ಡ ಪತ್ರೆ ಎಲೆ ತೋರಿಸಿದ್ನಲ್ಲ, ಸೊ ಕಸನ ರಸ ಮಾಡ್ಕೊಂಡು ತಿನ್ನೋದು ಅಂತ ಅಂದರೆ ಅದಕ್ಕೆ ಇದೇ ಅಂತ ನನಗೆ ಒಂದು ಎಕ್ಸಾಂಪಲ್ ಅಂತ ಅನಿಸುತ್ತೆ. ಸೊ ಇದು ನೋಡಿ, ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ಪದಾರ್ಥ ತಿನ್ನಬಾರ್ದು, ಕೆಮ್ಮು ಅಂತ ಹೇಳ್ತಾರೆ. ಸೊ ಕೆಮ್ಮಿಗೆ ಅಪೋಸಿಟ್ಟಾಗಿ ಈ ಒಂದು ದೊಡ್ಡ ಪತ್ರೆ ಎಲೆನ ಕರಿತಾ ಇದ್ದೀನಿ. ಸೊ ಕಾಂಬಿನೇಷನ್ನಾಗಿ ಬೋಂಡ ತಿಂತಾ ಇರೋದಿದು. ಎರಡನ್ನೂ ಕೂಡ ಚೆನ್ನಾಗಿ ಕರೆದ್ಬಿಟ್ಟು ಕೆಂಪು ಹತ್ತೋ ಹಾಗೆ ಕರೆದ್ಬಿಟ್ಟು ಸರ್ವ್ ಮಾಡೋಕ್ಕೆ ಕೊಡೋದಷ್ಟೇ. ಸೊ ನೀರುಳ್ಳಿ ಬಜ್ಜೆ, ಸೋಯಾ ಚಂಕ್ಸ್ ವಡೆ ಮತ್ತು ದೊಡ್ಡ ಪತ್ರೆ ಎಲೆದು ವಡೆ. ಸೊ 3 ಥರದ್ದು ವಡೆನ ಚೆನ್ನಾಗಿ ಮಾಡಿಬಿಟ್ಟು ನಮ್ಮ ಸಚ್ಚಿಗೆ ಸರ್ವಿಂಗಿಗೆ ಕೊಡ್ತಾ ಇದ್ದೀನಿ. ಅವಳು ತಿಂದಳು, ಆದರೆ ಏನು ಎಕ್ಸ್ಪ್ರೆಷನ್ನೇ ಕೊಡಲಿಲ್ಲ, ಸುಮ್ಮನೆ ತಿಂತಿದ್ದಾಳೆ. ಐ ಥಿಂಕ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೋಯಾ ಬಜ್ಜಿ ಎಲ್ಲದೂ ಕೂಡ ಟೇಸ್ಟ್ ಆಗಿದೆ ಅಂತ ಹೇಳಿದರು. ಸೊ ಕೇಳಿಬಿಟ್ಟು ಖುಷಿ ಆಯಿತು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಮತ್ತೆ ಸಿಗುವ ಸ್ನೇಹಿತರೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.